ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್ ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬೆಳಗ್ಗೆ 6 o'clock ಮನೆಗೆ ಬಿಟ್ಟಿರೋದು. ಮತ್ತು ನಮ್ಮ ಮನೆಯಿಂದ ಬಸ್ ಸ್ಟಾಪು ವಾಕೇಬಲ್ ನಡ್ಕೊಬಂದು ಬಸ್ಸಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ವಿ. ನಾವಿವಾಗ ಹೋಗ್ತಿರೋದು ಬಂದುಬಿಟ್ಟು ಗೌಡ್ಗೆರೆ ಅಂತಂದ್ಬಿಟ್ಟು ಚನ್ನಪಟ್ಟಣದಲ್ಲಿದೆ. ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿದೆ ಆ ದೇವಸ್ಥಾನ. ಮತ್ತು ಬಸ್ ಸಿಕ್ತು, ಹತ್ಕೊಂಡು ಮೆಜೆಸ್ಟಿಕ್ ತನಕ ಇದು ಸ್ಯಾಟಿಲೈಟ್ ಹತ್ರ ಬಂದರೆ ಫುಲ್ಲು ಜನ. ಅವತ್ತು ಬಂದುಬಿಟ್ಟು ಗುಡ್ ಫ್ರೈಡೇ. ಇದು ಗುಡ್ ಫ್ರೈಡೇ ದಿವಸ ಲಾಗ್ ತೆಗ್ದಿರೋದು. ಆ್ಯಕ್ಚುಲಿ ನಾನು ಬಂದುಬಿಟ್ಟು ಸಿಕ್ಕಾಪಟ್ಟೆ ಜನ ಇದ್ದರು. ಅದು ಹೋಗೋ ಲೈನ್ ನಿಂತಿದ್ದು ಬಂದುಬಿಟ್ಟು ಮೈಸೂರಿಗೆ. ನಾವು ಹೋಗ್ಬೇಕಾಗಿರೋದು ಗೌಡ್ಗೆರೆ. ಸೊ ಆ ಕಡೆ ಹೋಗಬೇಕಾಗಿರೋ ಕಾರಣಕ್ಕೆ ನಾವು ಆ ಕಡೆ ವಾಕೇಬಲ್ಗೆ ನಡ್ಕೊಂಡು ಹೋಗ್ತಾಯಿದ್ವಿ. ನಮ್ಮಮ್ಮ ಬಂದುಬಿಟ್ಟು ಹೇಳ್ತಾಯಿದ್ರು, ಆ ಕಡೆ ಮೈಸೂರಿಗೆ ಹೋಗೋದು ರೂಟ್ ಬಸ್ಸಸ್ ನಿಂತಿದೆ ಅಂತಂದ್ಬಿಟ್ಟು. ನೋಡಿ, ಸಿಕ್ಕಾಪಟ್ಟೆ ಜನ ಇದ್ದಾರೆ. ಅವತ್ತಿನ ದಿವಸ ಮಾತ್ರ ಹೇಳೋಕ್ಕಾಗಲ್ಲ, ಜನ ಆ ಥರ ಇದ್ದಾರೆ. ನೋಡ್ತಾಯಿರಿ, ಹಂಗೆ ನಾವು ಬಸ್ ಇದೆ, ಡೈರೆಕ್ಟ್ ಬಸ್ ಇದೆ ಗೌಡ್ಗೆರೆಗೆ ಚನ್ನಪಟ್ಟಣದಿಂದ. ಬಟ್ ನಾವು ಹೋಗಿದ್ದು ಚನ್ನಪಟ್ಟಣದಲ್ಲಿ ಇಳಿದ್ಬಿಟ್ಟು ಗೌಡ್ಗೆರೆ ಬಸ್ಗೆ ಹೋಗಿದ್ವಿ. ಮದ್ದೂರ್ಗೆ ಹೋದ್ರೂ ಡೈರೆಕ್ಟ್ ಬಸ್ ಇದೆಯಂತೆ, ಬಟ್ ನಾವು ಹೋಗಿಲ್ಲ ಅಲ್ಲಿಗೆ. ಚನ್ನಪಟ್ಟಣದಲ್ಲೇ ನಿಯರ್ ಬೈ ಅಲ್ವಾ, ಸೊ ಚನ್ನಪಟ್ಟಣದಲ್ಲಿ ಇಳಿದ್ಬಿಟ್ಟು ಅಲ್ಲಿಂದ ಗೌಡ್ಗೆರೆ ಬಸ್ ಡೈರೆಕ್ಟಾಗಿ ಹೋದ್ವಿ. ಸಿಕ್ಕಾಪಟ್ಟೆ ಜನ ಆ ದೇವಸ್ಥಾನದಲ್ಲಿ. ನಾವು 6 o'clock ಮನೆಗೆ ಬಿಟ್ಟಿರೋದು. ನಾವು ಮನೆಗೆ ಬರೋ ಅಷ್ಟರಲ್ಲಿ 5 o'clock ಆಗಿತ್ತು. ಸ್ಯಾಟಲೈಟಿಂದ ಆಟೋದಲ್ಲಿ ಬಂದುಬಿಟ್ರೆ ನಮ್ಮ ಮನೆಗೆ. ನೋಡ್ತಾಯಿರಿ ಹಂಗೇನೆ ಏನೇನು ಎಷ್ಟು ಜನ ಇದ್ದಾರೆ ಅಂತ ನೀವೇ ನೋಡಿಬಿಟ್ಟು ಹೇಳಿ ನನಗೆ. ಇದು ಚನ್ನಪಟ್ಟಣ ಬಸ್ ಸ್ಟಾಪಾಗಿ ಡೈರೆಕ್ಟ್ ಚನ್ನಪಟ್ಟಣ ಬಸ್ ಸ್ಟಾಪಿಗೆ ಬಂದ್ರಿ. ಇಲ್ಲೂ ಜನ, ಚನ್ನಪಟ್ಟಣದಲ್ಲೂ ಜನ. ಅಪ್ಪ, ನಮಗಂತೂ ಸಾಕಾಗಿ ಹೋಗ್ಬಿಡ್ತು ಅವತ್ತಿನ ದಿವಸ ಅಂತಂದ್ಬಿಟ್ಟು. ಮತ್ತು ಇದು ಗೌಡ್ಗೆರೆಗೆ ಹೋಗೋ ರೂಟಲ್ಲಿ ಚೆನ್ನಾಗಿದೆ ವ್ಯೂ ಅಂತಂದ್ಬಿಟ್ಟು ತೆಗೆದಿರೋ ವ್ಯೂ ಇದು. ಗೌಡ್ಗೆರೆದಲ್ಲಿ ಅಂದರೆ ಅಲ್ಲಿ ಗೌಡ್ಗೆರೆ ಊರು. ಅಲ್ಲಿ ಇಳ್ಕೊಬಿಟ್ಟು ಒಂದು ಸ್ವಲ್ಪ ದೂರ, ಒಂದು 500 meters ನಡ್ಕೊಂಡು ಹೋಗಬೇಕು. ಅಲ್ಲಿ ಬಸ್ ಸ್ಟಾಪಲ್ಲಿ ಇಳಿಸ್ತಾರೆ. ಅಲ್ಲಿಂದ ನಾವು ಒಂದು 500 kilometer ನಡ್ಕೊಂಡು ಹೋಗಬೇಕು ಅಷ್ಟೇ. ಮೀಟರ್ 500 ಮೀಟರಲ್ಲಿ ನಡ್ಕೊಂಡು ಹೋಗಬೇಕು. ಅದು ಮದ್ದೂರಿಗೆ ಹೋಗ್ತಿದೆ ಆ ಬಸ್ಸು. ಅಲ್ಲಿ ನೋಡ್ದಲ್ಲ ಒಂದು ಬಸ್ಸು. ಇದೆಲ್ಲ ಪಾರ್ಕಿಂಗ್ ಏರಿಯಾ. ಚಾರ್ಜಸ್ ಇರ್ಬೋದೆಲ್ಲ ನಮಗೆ ಗೊತ್ತಿಲ್ಲ, ಬಟ್ ನಾವು ಬಸ್ಸಲ್ಲಿ ಬರ್ತಿರೋ ಕಾರಣಕ್ಕೆ ನಾವು ಹೋಗಿಲ್ಲ ಆ ಕಡೆ. ಇದು ಎಂಟ್ರೆನ್ಸು, ದೇವಸ್ಥಾನ ಒಳಗಡೆ ಎಂಟ್ರೆನ್ಸ್ ಹೋಗಬೇಕು. ಎಂಟ್ರೆನ್ಸ್ ಹೋಗಿದ ತಕ್ಷಣ ಒಂದು ಸ್ವಲ್ಪ ಮೆಟ್ಲಿರುತ್ತೆ. ಮೆಟ್ಲತ್ತಿ ಮತ್ತೆ ಒಳಗಡೆಗೆ ಹೋಗಬೇಕು. ತುಂಬಾ ಜನ. ಹಂಗೆ ನೋಡ್ತಾಯಿರಿ, ನಿಮಗೆ ಗೊತ್ತಾಗುತ್ತೆ ಎಷ್ಟು ಜನ ಇದ್ದಾರೆ ಅಂತಂದ್ಬಿಟ್ಟು.
ನೀವು ದರ್ಶನಕ್ಕೆ ಹೋಗಲ್ಲ, ಡೈರೆಕ್ಟ್ ಬಸಪ್ಪ ಇರುತ್ತೆ ಅಲ್ಲಿ, ಬಸಪ್ಪ ಹತ್ರ ನೀರು ಇಸ್ಕೊಂಡ್ರೆ ತುಂಬ ಒಳ್ಳೆಯದು ಅಂತ ಹೇಳಿದರು. ಬಟ್ ನಮಗೆ ಗೊತ್ತಿಲ್ಲ, ಅಲ್ಲಿ ಹೋಗ್ಬಿಡಲ್ಲ ನಮ್ಗೆ ಗೊತ್ತಾಗಿರೋದು. ಬಟ್ ನಾವು 10:30ಗೆ ರೀಚ್ ಆದ್ವಿ ಇದು ಗೌಡ್ಗೆರೆ ದೇವಸ್ಥಾನ. ಬಟ್ ಆಲ್ರೆಡಿ ಎಲ್ಲ ಆಗೋಗ್ಬಿಟ್ಟಿತ್ತು, ನಾವು ದರ್ಶನ ಎಲ್ಲ ಮುಗಿಸ್ಕೊಂಡು ಬರೋ ಅಷ್ಟರಲ್ಲೇ 12:15 ಆಗೋಗ್ಬಿಟ್ಟಿತ್ತು. ಸೊ ನಮ್ಗೆ ಅದು ಐಡಿಯಾ ಇಲ್ವಲ್ಲ, ನಮಗೆ ಗೊತ್ತಿಲ್ಲ, ಇದು ಫಸ್ಟ್ ಟೈಮ್ ಹೋಗಿರೋದಲ್ವಾ, ಸೊ ಏನೂ ಗೊತ್ತಿಲ್ಲ. ಅಲ್ಲಿರೋ ಜನರು ಹೇಳ್ತಿರ್ಬೇಕಾದ್ರೆ ನಾವು ಕೇಳಿಸ್ಕೊಂಡಿರೋದು ಅಷ್ಟೇ. ಇದೆಲ್ಲ ತೆಂಗಿನಕಾಯಿ ಕಟ್ಟೋ ಜಾಗ, ನವಗ್ರಹ ಇಲ್ಲಿ ಇರೋದು. ಒಳಗಡೆ ಒಂದು ಅಮ್ಮ ಇದೆ, ಅದು ಹುಟ್ಟಿದ ಸ್ಥಳ, ಅದು ಆ ದೇವರು. ಅಲ್ಲಿ ಫೋಟೋ ಏನು ವೀಡಿಯೋ ಏನು ತೆಗಿಯೋಕ್ಕೆ ಬಿಟ್ಟಿಲ್ಲ, ಸೊ ನಾನು ಅಲ್ಲೇನು ಕ್ಯಾಪ್ಚರ್ ಮಾಡಿಲ್ಲ. ಬಟ್ ಡೈರೆಕ್ಟಾಗಿ ನಾವು ಚಾಮುಂಡೇಶ್ವರಿಗೆ ನೋಡ್ಕೊಬಿಟ್ಟು ಮತ್ತೆ ಇಲ್ಲಿ ಬಸವಪ್ಪ ಹತ್ರ ಹೋಗ್ತೀರಾ ಅಂದರೆ ಬೇಗ ಆಗೋಗ್ಬಿಡುತ್ತೆ. ಈ ಥರ ಹೋದರೆ ಎವ್ರಿ ಡೇ ದಿನಾಗಲೂ ಜನ ಇರ್ತಾರಂತೆ. ವೆಡ್ನೆಸ್ಡೇ ಥರ್ಸ್ಡೇ ಮಾತ್ರ ಜನ ಇರಲ್ವಂತೆ, ಇನ್ನು ಯಾವಾಗಲೂ ಜನ ಇರ್ತಾರಂತೆ ಅಲ್ಲಿ. ನೋಡಿ ಇಷ್ಟು ಜನ. ಇಲ್ಲಾದಮೇಲೆ ಇನ್ನೊಂದು ಕ್ಯೂ, ಒಳಗಡೆ ಒಂದು ಕ್ಯೂ ಇದೆ, ಅದಾದಮೇಲೆ ಮತ್ತೆ ಇಲ್ಲಿಗೆ ಬರಬೇಕು, ನಾವು ಈ ಕ್ಯೂಗೆ ಬರಬೇಕು. ಇದು ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ತಿಳಿದಿರೋದು. ಇದು ಬಸಪ್ಪ ಹತ್ರ ವೀಡಿಯೋ ತೆಗಿಯೋಕ್ಕೆ ಬಿಟ್ಟಿಲ್ಲ, ನಾನು ಹಂಗೆ ಅವ್ರಿಗೆ ಗೊತ್ತಿಲ್ದಿರ ಹಂಗೆ ವೀಡಿಯೋ ಮಾಡಿಕೊಂಡೆ. ಇದು ಊಟಕ್ಕೆ ಹೋಗೋದು, ಊಟನೂ ಚೆನ್ನಾಗಿತ್ತು. ಊಟ ಅನ್ನ ಕೊಟ್ಟಿದ್ದು, ನಮ್ಮ ಪಾಯಸ, ಅನ್ನ ಸಾಂಬಾರು ಕೊಟ್ಟಿದ್ದು ಚೆನ್ನಾಗಿತ್ತು. ಹಾಗೆ ನಮ್ಮ ಪಾಪಾಗೆ ಇದು ತೊಗೊಳೋಣ ಅಂತಂದ್ಬಿಟ್ಟು, ಆಟ ಸಾಮಾನು ತೊಗೊಳೋಣ ಅಂತಂದ್ಬಿಟ್ಟು ನಮ್ಮಮ್ಮ ತೊಗೊತಾ ಇದ್ವಿ. ಫ್ರೂಟ್ಸ್ ತೊಗೊಂಡ್ರು. ಫುಲ್ ರಶ್ ಇದೆ. ಆಟ ಹೋಗ್ತಾ ಇದೆ. ಪಾಪುಗೋಸ್ಕರ ತೊಗೊಂಡ್ರಿ ಇದನ್ನು ಫ್ರೂಟ್ಸು, ಅದೇನು ಮಾಡ್ತಾರೋ ಏನೋ ಇದನ್ನು. ಹಂಗೆ ಮನೆಗೆ ರಿಟರ್ನ್ ಆಗಿಬಿಟ್ಟಿವಿ. ನಮಗಂತೂ ಸುಸ್ತೇ ಆಗೋಯ್ತು, ವೀಡಿಯೋ ಮಾಡೋದು ಮರ್ತೋಗ್ಬಿಟ್ಟಿದ್ದೀವಿ, ಅಷ್ಟೊಂದು ಸುಸ್ತಾಗೋಗ್ಬಿಟ್ಟಿತ್ತು. ರಿಟರ್ನ್ ಆಗೋಷ್ಟಲ್ಲಿ 5 o'clock 5:30 ಆಗೋಗ್ಬಿಟ್ಟಿತ್ತು. ಬೆಳಗ್ಗೆ 6 o'clock ಮನೆ ಬಿಟ್ಟಿರೋದು, ಸೊ ಹಂಗೆ 5:30 ಆಗೋಯಿತು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಬಾಯ್ ಬಾಯ್.